ಅವಮಾನ ಪಡೋ ರೀತಿಯಲ್ಲಿ ಅಲ್ಲ, ದೊಡ್ಡದಾಗಿ ದೇವರು ಮಾಡಿ ನಿಲ್ಲಿಸ್ತಾರೆ. ಇಬ್ಬರಲ್ಲಿ ಒಬ್ಬರು ಬಂದು ಆಳವಾಗಿ ಸೇವೆಯಲ್ಲಿ ನಿಲ್ಲೋ ಥರ ನೋಡ್ತಾ ಇದ್ದೀವಿ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅದು ಎರಡನೇ ಅವರ ಗೊತ್ತಿಲ್ಲ. ಒಬ್ಬರ ಮೇಲೆ ದೇವರ ಒಂದು ಸೇವಕನ ಒಂದು ಅಭಿಷೇಕ ಬರ್ತಾ ಇದೆ. ಒಂದು ಪ್ರಾರ್ಥನೆ ನೋಡ್ತಾ ಇದ್ದೀನಿ, ನಾನು ಭಾರದಿಂದ ಮಾಡೋ ಥರ ದೇವರೇ, ನಾನು ಸತ್ತೋದ್ರ ಮೇಲೆ ಇಲ್ಲೇ ನಿಂತು ಬಿಡಬಾರ್ದು, ಹೋಗಬೇಕು, ಇನ್ನು ಹೋಗಬೇಕು ಅಂತ ಯೇಸು ನಾಮದಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ, ಪ್ರವಾದಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿರುವ ಎಲುಬು ಗೂಡುಗಳು ಒಂದು ದೊಡ್ಡ ಸೇನೆಯಾಗಿ ಎತ್ತಿ ಬರುತ್ತೆ. ಎಸೇಕಿಯೇಲ್ ಪ್ರವಾದಿಸಿದ ರೀತಿಯಲ್ಲಿ 4 ದಿಕ್ಕಿಂದ ದೇವರು ಕರ್ಕೊಂಡ್ಬರ್ತಾರೆ. ಒಂದು ಸಹಾಯ ಉಂಟಾಗುತ್ತೆ, ದೇವರು ಕಾರ್ಯ ಮಾಡ್ತಾರೆ. ಅಮ್ಮ ಅವ್ರನ್ನ ಚೆನ್ನಾಗಿ ಪ್ರಾರ್ಥಿಸೋರಾಗಿ ನೋಡ್ತಾ ಇದ್ದಾರೆ. ಅವರು ಭಯಂಕರ ಪ್ರಾರ್ಥನೆ ಮಾಡ್ತಾರೆ. ಅಮ್ಮ ಮೇಲೆ ಒಂದು ದೊಡ್ಡ ಕೃಪೆ ಇದೆ. ಆದಷ್ಟು ಬೇರೆಯವ್ರಿಗೂ ಅಮ್ಮ ಕೈಯಲ್ಲಿ ಪ್ರಾರ್ಥನೆ ಮಾಡಿಸಿ, ಅವ್ರು ಇರುವ ತನಕ ಒಂದು ದೊಡ್ಡ ಮಹಿಮೆ ಆಗುತ್ತೆ. ಅಮ್ಮ ಅನೇಕ ತುಂಬ ಕನಸುಗಳು ದರ್ಶನಗಳು ನೋಡ್ತಾರೆ. ಅಮ್ಮ ಕೇಳಿಸಿದ್ರೆ ಅಮ್ಮಗೆ ಹೇಳಾದರೆ ಅಮ್ಮ ತುಂಬ ಕುಂತ್ಕೊಳ್ಳಿ ಇಷ್ಟೇ. ಅಮ್ಮ ಮೇಲೆ ನಾನು ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದೆ, ಯೋವೇಲ್ ಪ್ರವಾದನೆಯ ಪ್ರಕಾರ ಕೊನೆಯ ವರ್ಷದಲ್ಲೂ ಆ ವಯಸ್ಸಾದ ಕಾಲದಲ್ಲೂ ದರ್ಶನಗಳು ನೋಡ್ತಾರೆ ಅಂತ ಆಗಲಿ ಅನ್ಕೋತಾ ಇದೆ. ಅದು ನೋಡುವಾಗ ನಿಜವಾಗ್ಲೂ ಅವ್ರನ್ನ ನೋಡುವಾಗ ನಮ್ಮ ಅಜ್ಜಿಯನ್ನು ನೆನೆಸ್ಕೊಂಡಂಗೆ ಆಯ್ತಾ ಇದೆ ನನಗೆ. ಸೊ ಅವ್ರನ್ನ ಅವರು ಅದೇ ಥರ ಅವ್ರು ಮಾಡಿದಂಥ ಒಂದು ಪ್ರಾರ್ಥನೆಗಳು ದೊಡ್ಡ ಕಾರ್ಯವಾಗಿತ್ತು. ನಿಜವಾಗ್ಲೂ ದೇವರು ನಮ್ಮನ್ನು ಆಶೀರ್ವದಿಸಲಿ. ಚಿಕ್ಕದಾದ ಒಂದು ಪ್ರಾರ್ಥನೆ, ದೇವರೇ ಅಪ್ಪ, ಇವರ ಮೇಲೆ ದೊಡ್ಡ ಗ್ರೇಸನ್ನು ರಿಲೀಸ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ನಿನ್ನ ಪರಿಸ್ಥಿತಿ, ನಿನ್ನ ಕುಟುಂಬ ಮೇಲಿಗೆತ್ತುವಂಥ ಒಂದು ಸೀಸನಲ್ಲಿ ಬರುತ್ತೆ. ಇನ್ನೂ ಒಂದು ಹೋಯ್ತಾ ಅನೇಕ ಕಾರ್ಯಗಳು ದೇವರು ಬಿಡುಗಡೆ ಮಾಡಿ ಯೇಸು ನಾಮದಲ್ಲಿ ಬೇಡ್ತೀವಿ ತಂದೆಯೇ. ಆಮೇಲೆ ನನಗೆ ಸಮಯವಾದಂಥ ನಾವು ಅನೇಕ ಜನರಿಗೆ ಅದನ್ನು ಅಲ್ಲಿದ್ದವರು ಇಬ್ಬರು ಹೊಂಟೋದ್ರು ಅನಿಸುತ್ತೆ, ಅವ್ರಿಗೂ ಒಂದು ಒಳ್ಳೆಯ ಒಂದು ಬಿಸ್ನೆಸ್, ಒಂದು ಕಾರ್ಯನ ದೇವರು ನೆನಪಿಸ್ಕೊಡ್ತೀನಿ ಅಂದರೆ ಎಲ್ಲರೂ ಎತ್ತಿ ನಿಂತ್ಕೊಳ್ಳೋಣ. ಎಲ್ಲರೂ ದೇವರ ಸನ್ನಿಧಾನದಲ್ಲಿ ಒಂದು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ನಾಳೆನೂ ನಮ್ಮ ಮಧ್ಯದಲ್ಲಿ ಒಳ್ಳೆಯ ಒಂದು ದೇವರ ಪ್ರವಾದಿ ಬಂದು ನಮ್ಮ ಮಧ್ಯದಲ್ಲಿ ದೇವರ ಸೇವೆ ನಿಮ್ಮ ಮಧ್ಯದಲ್ಲಿ ಮಾಡೋಕ್ಕಿದ್ದಾರೆ. ಪ್ರಿಯರೇ, ನಾನು ಯಾವಾಗಲೂ ಒಂದು ವಿಷಯ ಹೇಳ್ತೀನಿ, ಮನುಷ್ಯನಿಗಿಂತ ಸೇವಕರುಗಳಿಗಿಂತ ಏನೇ ಪ್ರವಾದಿ ಆಗಲಿ ಯಾರೇ ಆಗಿದ್ರೂ ಎಲ್ಲರಿಗಿಂತ ಮೇಲಾಗಿದ್ದು ದೇವರ ವಾಕ್ಯ. ನಾನು ಮಾತಾಡ್ತಾ ಇರೋದು ದೇವರ ವಾಕ್ಯನೇ. ನನ್ನ ಮಾತಲ್ಲಿ ಮಾತಾಡಿದ್ರೆ ನೀವು ಯಾರು ಜೀವನದಲ್ಲಿ ಉದ್ಧಾರ ಆಗಿ ಬರೋದಿಲ್ಲ. ಆದರೆ ದೇವರು ಮಾತಾಡಿದ್ರೆ ಕ್ಷಣ ಮಾತ್ರದಲ್ಲಿ ಬದಲಾವಣೆ. ಹೂ ಇಸ್ ಲುಕಿಂಗ್ ಫಾರ್ ಜಾಬ್ಸ್, ಕೆಲಸಕ್ಕಾಗಿ ದಿಸ್ ವೀಕ್ ಕೆಲಸಗಳು ಬರ್ತಾ ಇದೆ. ಫ್ರೀಕ್ವೆಂಟ್ ಸುಮಾರು ಒಂದು 2-3 ತಿಂಗಳುಗಳಿಂದ ಹುಡುಕ್ತಾ ನಿಂತಿರೋದು. ಇದೇ ವಾರದಲ್ಲಿ ಒಂದು ಕೆಲಸ ನಿಮ್ಮನ್ನು ಹುಡುಕಿ ಬರ್ತಾ ಇದೆ. ಎಸ್ಪೆಷಲಿ ದೇವರು ಅಂಥ ಒಂದು ಜಾಬ್ ಇರುವಂಥ ಕೆಲಸದ ಬಾಗಿಲುಗಳು ನಿಮ್ಮ ಮೇಲೆ ತೆರೆಯಲ್ಪಡಲಿ. ನನಗೆ ಗೊತ್ತಿಲ್ಲ ಇಲ್ಲಿದ್ದೀರೋ ಏನೋ ಅಂತ ಶ್ವೇತಾ ಅನ್ನೋ ಒಂದು ಹೆಸರು ನಾನು ಕೇಳ್ಪಟ್ಟೆ. ಐ ಡೋಂಟ್ ನೋ ವಾಟ್ ಇಸ್ ದಟ್, ಬಟ್ ಒಂದು ವಿಷಯ ನಿಮಗೆ ಸಂಬಂಧಪಟ್ಟವ್ರದ್ದು ಯಾರ್ದೋ ಏನಾದ್ರು ಇತ್ತು ಅಂದರೆ ಶ್ವೇತಾ ಅನ್ನೋ ಹೆಸರು ದೇವರೊಂದು ದೊಡ್ಡ ಕಾರ್ಯ ಮಾಡೋಕ್ಕೆ ಇದ್ದಾರೆ. ದೇವರ ಮಗಳ ಜೀವನದಲ್ಲಿ ಒಂದು ದೊಡ್ಡ ಕಾರ್ಯ ಮಾಡೋಕ್ಕಿದ್ದಾರೆ. ಅದು ಇವತ್ತೋ ನಾಳೆನೋ ನಾಳಿದ್ದೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಹೆಸರು ದೇವರು ಮಾಡ್ತಾರೆ. ಐ ಸಿ ಸಮ್ ಆಫ್ ದ ಯಂಗ್ಸ್ಟರ್ಸ್ ಮೇಲೆ ಒಂದು ಹೊಸ ಕೃಪೆ, ನ್ಯೂ ಲೆವೆಲ್ ಇಸ್ ಕಮಿಂಗ್. ಡೂ ವಾಟ್ ಎವರ್ ಯು ವಾಂಟ್ ಟು ಡೂ, ಏನಾದರೂ ಮಾಡಿ, ಆದರೆ ದೇವರನ್ನ ನಿಮ್ಮ ಮಧ್ಯದಲ್ಲಿ ಇಟ್ಟು ಮಾಡಿ. ದೇವರೊಂದು ದೊಡ್ಡ ಅದ್ಭುತ ಕಾರ್ಯ ಮಾಡ್ತಾರೆ. ಸಿಸ್ಟರ್ಗಾಗಿಯೂ ಅಕ್ಕಪಕ್ಕದಲ್ಲಿರುವ ಸಿಸ್ಟರ್ಗಾಗಿಯೂ ದೊಡ್ಡ ಒಂದು ಗಾಡ್ ವಿಲ್ ಸೆಟಲ್ ಇರಬೇಕು. ಸಮಾಧಾನ ನಿಮ್ಮ ಮನಸ್ಸಲ್ಲಿ ಇಲ್ಲ, ದೇವರು ಆ ಸಮಾಧಾನನ ಕೊಟ್ಟು ನಿಮ್ಮನ್ನು ಸ್ಥಿರವಾಗಿ ನಿಲ್ಲಿಸ್ತಾನೆ. ಐ ಕ್ಯಾನ್ ಸಿ ಬ್ರೋಕನ್ನೆಸ್, ಅನ್ಪೀಸ್ ಸಿಚುವೇಶನ್ ಇನ್ ದ ಫ್ಯಾಮಿಲಿ. ದೇವರು ಎಲ್ಲನೂ ಸರಿಪಡಿಸ್ತಾರೆ. ದೇವಾಲಯನ ದೇವರು ಕಟ್ಟುವಾಗ ನಿಮ್ಮ ದೇವಾಲಯವನ್ನು ದೇವರು ಕಟ್ತಾನೆ. ಅಂದರೆ ದೇವರ ದೇವಾಲಯವಾಗಿ ನೀವೇ ಇದ್ದೀರಾ ಅಂತ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಪೌಲ್ ಹೇಳ್ತಾರೆ. ಇಲ್ಲಿ ಬಂದಿರೋ ಒಬ್ಬೊಬ್ಬರೂ, ಇಲ್ಲಿ ನಿಂತಿರುವ ಪ್ರತಿಯೊಬ್ಬರೂ ಹಳೆ ಒಡಂಬಡಿಕೆಯಲ್ಲಿ
ಯೆರೂಸಲೇಮ್ ಪಟ್ಟಣದಲ್ಲಿ ಒಂದೇ ಒಂದು ದೇವಾಲಯ ಕಟ್ಟಲ್ಪಡ್ತು. ಆದರೆ ಇವತ್ತು 2025ರಲ್ಲಿ 24ನೇ ಏಪ್ರಿಲ್ ಈ 24ನೇ ದಿನದಲ್ಲಿ ಈ ಸಂಜೆಯ ಸಮಯ ಮೈಸೂರು ಪಟ್ಟಣದಲ್ಲಿ ಅನೇಕ ದೇವಾಲಯಗಳು ಮತ್ತೆ ಕಟ್ಟಲ್ಪಡುತ್ತೆ. ದೇವಾಲಯವಾಗಿರುವ ನಿಮ್ಮ ಜೀವನಗಳು ಮತ್ತೆ ಕಟ್ಟಲ್ಪಡುತ್ತೆ. ಕರ್ತನು ಮಾಡ್ತಾನೆ ನಿಮಗಾಗಿರುವಂಥ ಕಾರ್ಯಗಳು ಆವಾಗ ಹೇಳಿದಾಗ ಈ ಕಾಯಿಲೆಗಾಗಿನೂ ನಿಮ್ಮ ಶರೀರ ಬಲಹೀನತೆಗಳಿಗಾಗಿ ಯಾರಾದರೂ ಪ್ರಾರ್ಥನೆ ಮಾಡಿಸಿ ಎಲ್ಲ ಮುಂದೆ ಬರ್ತೀರ. ನಿಮಗೇನಾದರೂ ಶರೀರದಲ್ಲಿ ಇಲ್ಲ ಸಿಕ್ನೆಸ್ ಏನಾದರೂ ನೋವು ಏನಾದರೂ ಇದ್ದರೆ ಮುಂದೆ ಬನ್ನಿ, ನಾನು ಅಲ್ಲೇ ಪ್ರೇಯರ್ ಮಾಡ್ತೀನಿ. ಹಂಗೆ ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಬೆನ್ನು ನೋವು, ನರ್ವಸ್ ಇಶ್ಯೂ, ಕಾಲು ಮಂಡಿ ನೋವು, ಬ್ಯಾಕ್ ಪೇನು, ಪ್ರತಿಯೊಂದೂ ಗಾಡ್ ಇಸ್ ಅಬೌಟ್ ಟು ಹೀಲ್. ಗಾಡ್ ಇಸ್ ಅಬೌಟ್ ಟು ಹೀಲ್. ಒಂದು ಹೀಲಿಂಗ್ ಅನಾಯಿಂಟಿಂಗ್ ದೇವರು ರಿಲೀಸ್ ಮಾಡೋಕ್ಕಿಲ್ಲ ನಿಮ್ಮ ಮೇಲೆ. ಅದು ಏನಾದರೂ ಆಗಿರಲಿ, ಎಂಥ ಕಾಯಿಲೆ ಆಗಿರಲಿ, ಎಂಥ ವಿಷಯವಾಗಿದ್ರೂ ದೇವರು ಮಾಡ್ತಾನೆ. ಇವತ್ತು ನಿಮಗೆ ದೇವರು ಅದ್ಭುತ ಮಾಡ್ತಾನೆ. ಆ ರೀತಿ ಮಾಡುವುದಾದರೆ ನಾಳೆ ಬಂದು ನೀವು ದೇವರಿಗೆ ಒಂದು ಸಾಕ್ಷಿನ ಹೇಳ್ತೀನಿ ಅಂತ ಒಂದು ಮನಸ್ಸಲ್ಲಿ ಒಂದು ಒಪ್ಪಂದನ ಒಂದು ತೀರ್ಮಾನ ಮಾಡ್ಕೊಳ್ಳಿ. ದೇವರ ಕಾರ್ಯ ಮಾಡ್ತಾ ಇದ್ದಾರೆ. ರೀಹಾಬಲ ಶೀಖಾರಬ ಎಲ್ಲರೂ ಅಲ್ಲಿ ಬಂದು ಹಿಂದೆ ಇರೋರೆಲ್ಲರೂ ನಮ್ಮ ಕೈಗಳನ್ನು ಇವರುಗಳ ಮೇಲಾಗಿ ಇಟ್ಟುಕೊಳ್ಳೋಣ. ಎಲ್ಲರ ಕೈಗಳನ್ನು ಎತ್ತೋಣ. ಒಂದು ದೊಡ್ಡ ಹೀಲಿಂಗ್ ಅನಾಟಿ ಎಲ್ಲೆಲ್ಲಿ ನಿಮಗೆ ಸೌಖ್ಯತೆ ಬೇಕೋ ಯೇಸುವಿನ ನಾಮದಲ್ಲಿ ಇನ್ ದ ನೇಮ್ ಆಫ್ ಜೀಸಸ್. ಅಪ್ಪ ನೀವು ಹೇಳಿದ್ರಿ, ಅಪ್ಪ ಅನಾರೋಗ್ಯದಲ್ಲಿ ಇರುವವರಿಗೆ, ಶರೀರ ಬಲಹೀನತೆಯಲ್ಲಿ ಇರುವವರಿಗೆ ಸೌಖ್ಯತೆ ಉಂಟು ಮಾಡ್ತೀನಿ ಅಂದರೆ, ಸೌಖ್ಯತೆ ಉಂಟು ಮಾಡ್ತೀನಿ ಅಂದರೆ ಯೇಸು ನಾಮದಲ್ಲಿ ದೂರದಿಂದ ಬಂದಿರುವಂಥ ನಿಮ್ಮ ಸೇವಕರಾಗಲಿ, ನಿಮ್ಮ ಮಕ್ಕಳಾಗಲಿ, ಅಪ್ಪ ವಯಸ್ಸಾದವರಿಂದ ಹಿಡಿದು ಇಲ್ಲಿ ನಿಂತಿರುವ ಪ್ರತಿಯೊಬ್ಬರ ಎಲುಬುಗಳು, ಕಾಲುಗಳಲ್ಲಿ ದೇವರ ಎವ್ರಿ ಥೈರಾಯ್ಡ್ ಇಶ್ಯೂಸ್ಗಳು, ಎವ್ರಿ ಫೈಬ್ರೋಸಿಸ್ ಇಶ್ಯೂಸ್ಗಳು, ಎಲ್ಲ ಫೈಬ್ರೋಸಿಸ್, ಎಲ್ಲ ಒಂದು ನರ್ವಸ್ ಇಶ್ಯೂಗಳು, ಗರ್ಭದಲ್ಲಿ ಸಮಸ್ಯೆ ಇರುವುದು, ಸಿಸ್ಟ್ಗಳು, ಟ್ಯೂಮರ್ಗಳು, ಕಟ್ಟಿಗಳು, ಎಲ್ಲ ವುಮನ್ ಇಶ್ಯೂಗಳು, ಆ ಒಂದು ಪೀರಿಯಡ್ಸ್ ಟೈಮಲ್ಲಾಗುವಂಥ ನೋವು, ವೇದನೆಗಳು, ಅಪ್ಪ ದೇವರೇ ವಯಸ್ಸಾದರ ಮೇಲೆ ಅಪ್ಪ ಕಾಲುಗಳು ಎಳೆಯುತ್ತಾ ಅಪ್ಪ ತಣ್ಣೀರಲ್ಲೂ ಕಾಲಬೇಕಾಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನರಳಾಡುತ್ತಾ ಇರೋರು ಎಲ್ಲರ ಮೇಲಿದ್ದ ನಿಮ್ಮ ಕಾರ್ಯಗಳು ಎಲ್ಲ ದುರಾತ್ಮಗಳು ಹೊರಗಡೆ ಬರಲಿ ಅಂತ ಕಟ್ಟಲೆ ಹೇಳ್ತಾರೆ. ಯೇಸುವಿನ ನಾಮದಲ್ಲಿ ರಿಲೀಸ್ ಪ್ರತಿಯೊಬ್ಬರ ಮೇಲೂ ದೇವರಪ್ಪ ಒಂದು ಅದ್ಭುತ ಕಾರ್ಯಗಳು ಅವರ ಮೇಲೆ ಯೇಸುವಿನ ನಾಮದಲ್ಲಿ ರಿಲೀಸ್ ದ ಗ್ರೇಸ್ ಅಪಾನ್ ದೆಮ್. ಯೇಸುವಿನ ನಾಮದಲ್ಲಿ ಫಾದರ್ ಐ ಪ್ರೇ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಒಂದು ಮಹಿಮೆ ಕಂಪ್ಲೀಟ್ ಆಗಿ ಎಲ್ಲ ವರ್ಷವಾಗಿ ಹಿಂಡುತ್ತಾ ಇರುವ ಎಲ್ಲ ದುರಾತ್ಮನ ಕಾರ್ಯಗಳು ಇವರನ್ನ ಬಿಟ್ಟು ಹೊರಗಡೆ ಬಾ ಅಂತ ಕಟ್ಟಲೆ ಹಿಡಿತಾ ಇದೆ. ಯೇಸು ನಾಮದಲ್ಲಿ ಒಂದು ಹೀಗೆ ಮಾತಾಡ್ತಾ ಇದ್ದೀನಿ. ಒಂದು ಸೌಖ್ಯತೆ ಈಗಲೇ ನಾಳೆನೇ ಸಾಕ್ಷಿ ಹೇಳಕ್ಕೆ ಅಪ್ಪ ದೇವರ ಶರೀರ ಬಲಹೀನತೆ ಪ್ರತಿಯೊಂದು ಯೇಸುವಿನ ನಾಮದಲ್ಲಿ ಹೀಗೆ ಅಪ್ಪ ಇವರ ಕಣ್ಣೀರು ದುಃಖ, ಅವರ ಅವಮಾನ ಮುಂದೆ ಎಲ್ಲರೂ ಮನೆಯಲ್ಲಿರುವ ಪ್ರತಿಯೊಂದು ಸಮಸ್ಯೆಗಳು ದೇವರು ಹೇಳ್ತಾ ಇದ್ದಾರೆ. ನಿಮ್ಮನ್ನು ದೇವರು ನಮಗೆ ತೋರಿಸ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳು, ಎಸ್ಪೆಷಲಿ ಹಣ ಸಮಸ್ಯೆ, ಎಸ್ಪೆಷಲಿ ನೋವಿನಿಂದ ಅವಾಗ ಜಗಳ, ಮನೆಯಲ್ಲಿ ಅಸಮಾಧಾನ ಎಲ್ಲನೂ ಯೇಸು ನಾಮದಲ್ಲಿ ಎಲ್ಲ ಮಾಟ ಮಂತ್ರದ ಕಾರ್ಯಗಳು, ದುರಾತ್ಮನ ಕ್ರಿಯೆಗಳು ಯೇಸು ನಾಮದಲ್ಲಿ ಹೊರಗಡೆ ಯೇಸು ನಾಮದಲ್ಲಿ ಪರಿಪೂರ್ಣ ಸೌಖ್ಯತೆ ಉಂಟು ಮಾಡಿದ್ದೇವೆ. ಇವತ್ತಿಂದ ಜೀವನ ಬದಲಾಯಿತು ಅಂತ ದೇವರು ಹೇಳ್ತಾರೆ. ಎಷ್ಟೋ ಹೋರಾಟಗಳು, ನಿಂದೆಗಳು, ಅವಮಾನ ಕಾಯ್ತಾ ಯಾವತ್ತು ನಡೀತದೆ. ಕುಟುಂಬ ಯಾವಾಗ ಸರಿಯಾಗುತ್ತೆ, ಯಾವಾಗ ಒಳ್ಳೆಯದನ್ನು ನೋಡ್ತೀನಿ, ನನ್ನ ಕಣ್ಗಳಲ್ಲಿ ಯಾವಾಗ ನಾನು ಒಳ್ಳೆಯದು ನೋಡ್ತೀನಿ ಅಂತ ಯೋಚನೆ ಮಾಡುವ ಈ ಮಗಳ ಒಂದು ಎಲ್ಲ ಕಣ್ಣೀರು ದುಃಖಗಳನ್ನು ಈಗಲೇ change her life forward. Let her see her later days will be glorious in the name of Jesus. ಅಪ್ಪ ಯೇಸುವಿನ ನಾಮದಲ್ಲಿ ದೇವರೇ ಅಪ್ಪ ಒಂದು ಶರೀರ ಬಲಹೀನತೆ from head till toe
ಎವ್ರಿ ಲೆಗ್ ಪೈನ್ ಎಲ್ಲ ಬೋನ್ ಮಿಷನ್ಸ್ ಆಗಲಿ ಇಂಟರ್ನಲಿ ಅಪ್ಪ ಅವರ ಶರೀರದ ಒಳಗಡೆ ಬಲಹೀನತೆಗಳು ನೋಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಔಟ್ ಆಫ್ ದಿಸ್ ಬೆಲ್ಲಿ, ಔಟ್ ಆಫ್ ದಿಸ್ ಬೆಲ್ಲಿ, ಈ ಒಂದು ಹೊಟ್ಟೆ ಒಳಗಡೆಯಿಂದ ದೇವರ ಅಗ್ನಿ ಪಾಸ್ ನೋ ಮೋರ್ ಡ್ಯಾಮೇಜ್. ಕ್ಯಾನ್ಸಲ್ ಎವ್ರಿಥಿಂಗ್. ಎಲ್ಲ ಚೆಕಪ್ಗಳಾಗಲಿ ಏನೇ ಕಾರ್ಯಗಳು ಅಪ್ಪ ಈ ಮಗನು ವಿಶ್ವಾಸದಲ್ಲಿ ಕಾಯ್ತಾ ಇರುವ ನಿಮ್ಮ ಸೇವಕರಾಗಿದ್ದಾರೆ. ಅಪ್ಪ ದೇವರೇ, ನೀವೇನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು, ನೀವೇನಾದರೂ ಮಾಡಬೇಕು ಅಂತ ಈ ಹೃದಯದ ಮೇಲೆ ಪ್ರಾರ್ಥಿಸ್ತಾ ಇದ್ದೇನೆ. ಬಲ ಕೊಡಿ, ಬಲ ಕೊಡಿ, ಬಲ ಕೊಡಿ, ಬಲ ಕೊಡಿ. ಒಳ್ಳೆಯ ದಿನಗಳು ಕಾಣುವ ಹಾಗೆ ನೀವು ಮಾಡಿ ಆಶೀರ್ವದಿಸಿ. ಒಳ್ಳೆಯ ದಿನಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಸ್ತೋತ್ರ ದೇವರ ಮಹಿಮೆ. ಸ್ತೋತ್ರ. ಎಲ್ಲ ದುರಾತ್ಮನ ಕಾರ್ಯಗಳು, ಎಲ್ಲ ದುರಾತ್ಮನ ಕಾರ್ಯಗಳು ಎಲ್ಲ ಹೊರಗಡೆ ಬರಲಿ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ವಾದಿಸ್ತಾ ಇರೋ ಪ್ರತಿಯೊಂದಿಗೂ ಹೊರಗಡೆ ಬಾ ಅಂತ ಕಟ್ಟಲೆ ಇಡ್ತಾರೆ ಯೇಸು ನಾಮದಲ್ಲಿ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಈ ಶರೀರ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಅಧಿಕಾರ ಇಲ್ಲ. ಎಲ್ಲ ದುರಾತ್ಮ ಮಾಟ ಮಂತ್ರದ ಕಣ್ಣುಗಳಿಂದ ಜಗಳಾಗುವೆ ದೇವರ ಅಪ್ಪ ಶರೀರದಲ್ಲಿ ಆಗುವಂಥ ಬಲಹೀನತೆಗಾಗಿ ಹೋರಾಟಗಳು ಯೇಸು ನಾಮದಲ್ಲಿ I rebuke you in the name of Jesus. Be free. Yes. ಈಗಲೇ ಎಸ್ ಎಲ್ಲ ಕಾರ್ಯಗಳು ಹೊರಗಡೆ ಬರಲಿ ಯೇಸು ನಾಮದಲ್ಲಿ. ಎವ್ರಿಥಿಂಗ್ ಪ್ರತಿಯೊಂದನ್ನು ಎಲ್ಲ ಹೊರಗಡೆ ಬರಲಿ. ಎಲ್ಲ ಯೇಸು ನಾಮದಲ್ಲಿ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಕಮ್ ಔಟ್. ದೇವರಾಗಿ ರೈತ ಎಲ್ಲ ಜನರೇಷನ್ ಎವ್ರಿ ಜನರೇಷನ್ ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಯೇಸುವಿನ ರಕ್ತ ಕಮ್ ಔಟ್. ಎಲ್ಲ ಕಂಪ್ಲೀಟ್ ಆಗಿ ನೋ ಪ್ಲೇಯಿಂಗ್. ಏಮಾರಿಸುವುದಲ್ಲ ಅಪ್ಪ. ಎಲ್ಲ ದುರಾತ್ಮನ ಕಾರ್ಯಗಳು ಯೇಸು ನಾಮದಲ್ಲಿ ದೇವರೇ, ಯೇಸು ನಾಮದಲ್ಲಿ ದೇವರೇ. ಇನ್ ದ ನೇಮ್ ಆಫ್ ಜೀಸಸ್ ಐ ರಿಬ್ಯೂಕ್ ಇಟ್ ಕಂಪ್ಲೀಟ್ಲಿ. ಇನ್ನು ಮುಂದೆ ಏನು ಕಾರ್ಯಗಳಾಗಲ್ಲ. ಏನು ಎಲ್ಲ ಹೋಗ್ತಾ ಇದೆ. ಯೇಸು ನಾಮ, ಯೇಸುವೆ ಅಂತ ಕರೀರಿ. ಯೇಸು ಅಂತವೇ ಜಯ. ಸರಿಯಾಗುತ್ತೆ. ಎಲ್ಲ ಸರಿಯಾಗಿದೆ. ಯಾರೋ ಒಂದು ಹೆಣ್ಣು ಮಕ್ಕಳನ್ನು ಅವ್ರ ಹಿಂದೆ ಅಮ್ಮಗಳು ಅನುಭವಿಸ್ತಾ ಇರೋದು ಕಾರ್ಯಗಳು ಎಲ್ಲವೂ ಇವತ್ತೇ ಸರಿಯಾಗಲಿ. ಇಪ್ಪವೇ ಮಾತು ಉಡಲಿಲ್ಲ ಕೂಡ ಅನೇಕ ಶರೀರ ಯೇಸು ರಕ್ತದಲ್ಲಿ ಜಯ. ಈಗ ರೈಟ್ ಯೇಸಪ್ಪ நீங்க தொடுங்க உங்க நாமத்தினால இப்பொழுது வெற்றிகள் கம்ப்ளீட்டா everything in the name of Jesus. ಯೇಸು ನಾಮದಲ್ಲಿ ಪರಿಪೂರ್ಣ ಬಲತೆ பேசுகிறாங்க. ಬಲಪಡುತ್ತೇನೆ. ಫ್ರೀ ಸುಖಮಾಗಿಯದಕ್ಕಾಗಿ ನನ್ರಿ. ಎಲ್ಲ ದರಿದ್ರமான ಕಣ್ಣುகளை ಒಟ್ಟೈಕೆ, ಎಲ್ಲ ಮಾಂತ್ರಿಕ ಕಟ್ಟುகளை ಒಟ್ಟೈಕೆ. Break it in the name of Jesus.
தேவனை அப்பா நம்முடைய சோத்திரம் தேவனை அப்பா நம்முடைய சோத்திரம் கர்த்தனை நம்முடைய சோத்திரம் அது வந்து எல்லா காரியங்களும் பலத்தை பேசும் ಎಲ್ಲ ಪರಿಸ್ಥಿತಿಗಳು ಎಲ್ಲ ಒಬ್ಬರು பாவனுடைய கிருபை உங்கள் மேலே வைக்கிறேன். ஆண்டவரே உங்களுடைய மக்களுக்காக ஒவ்வொருத்தர் மேலே உங்களுடைய கிருபை பேசுகிறேன். ஆண்டவரே everybody touch everybody, O Lord. Heal everyone, O Lord. Heal everyone.